ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ TGS ಕಿಚನಿಗೆ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣಿನ ರಸಾಯನ ಮಾಡ್ತಾ ಇದ್ದೇನೆ. ಮೊದಲು ತೆಂಗಿನಕಾಯಿ ತುರಿ, ಬಾಳೆಹಣ್ಣು, ಬೆಲ್ಲ, ಏಲಕ್ಕಿ ಇಷ್ಟನ್ನು ರೆಡಿ ಮಾಡಬೇಕು. ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ತಾ ಇದ್ದೇನೆ. ಈ ರಸಾಯನಕ್ಕೆ ನಾನು ಇಡೀ ಒಂದು ತೆಂಗಿನಕಾಯಿ ಮತ್ತು 3 ರಿಂದ 4 ಏಲಕ್ಕಿಯನ್ನು ಹಾಕಿದ್ದೇನೆ. ಇವಾಗ ನಾನು ಬಾಳೆಹಣ್ಣನ್ನು ಕಟ್ ಮಾಡ್ತಾ ಇದ್ದೇನೆ. ಒಂದು 10 ರಿಂದ 15 ಬಾಳೆಹಣ್ಣನ್ನು ಹಾಕಬಹುದು. ಜಾಸ್ತಿ ಬಾಳೆಹಣ್ಣನ್ನು ಹಾಕಿದರೆ ಅಷ್ಟೇ ನೀವು ತೆಂಗಿನ ಹಾಲನ್ನು ಹಾಕಬೇಕು. ಅದರ ಜೊತೆಗೆ ಗೋಡಂಬಿನೂ ಹಾಕಬೇಕು, ಚೆನ್ನಾಗಿ ಬರುತ್ತದೆ. ಈಗ ನಾನು ರುಬ್ಬಿದ ತೆಂಗಿನಕಾಯಿ ಹಾಲನ್ನು ಸೋಸ್ತಾ ಇದ್ದೇನೆ. ಸೋಸುವಾಗ ಬರುವ ಚರಟವನ್ನು ಮತ್ತೆ ಮಿಕ್ಸಿಗೆ ಹಾಕಿ ಮತ್ತೆ ನೀರನ್ನು ತೆಗಿಬೋದು. ಆವಾಗ ಜಾಸ್ತಿ ಹಾಲು ಬರುತ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ ತೆಂಗಿನಕಾಯಿಯನ್ನು ಚೆನ್ನಾಗಿ ನುಣ್ಣಗೆ ರುಬ್ಬುತ್ತಾರೆ, ಸೋಸಿ ಹಾಲು ತೆಗೆಯುವುದಿಲ್ಲ. ಆವಾಗಲೂ ಚೆನ್ನಾಗಿ ಆಗ್ತದೆ, ಏನು ತೊಂದರೆ ಇಲ್ಲ. ಇವಾಗ ನಾನು ಕಟ್ ಮಾಡಿದ ಬೆಲ್ಲಕ್ಕೆ ಕಟ್ ಮಾಡಿದ ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಸ್ವಲ್ಪ ಬೆಲ್ಲ ನೀರು ಬಿಡುತ್ತದೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅದರ ಜೊತೆಗೆ ಸ್ವಲ್ಪ ಗೋಡಂಬಿಯನ್ನು ಹಾಕಿದರೆ ಒಳ್ಳೆಯದಾಗುತ್ತದೆ. ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು. ಆವಾಗ ಬೆಲ್ಲ ಚೆನ್ನಾಗಿ ನೀರು ಬಿಡುತ್ತದೆ. ನೀರು ಬಿಟ್ಟ ನಂತರ ಅದಕ್ಕೆ ನಾವು ರುಬ್ಬಿ ಸೋಸಿದ ಹಾಲನ್ನು ಹಾಕಬೇಕು. ನೀರು ಬಿಟ್ಟ ಮಿಶ್ರಣಕ್ಕೆ ರುಬ್ಬಿ ಸೋಸಿದ ಹಾಲನ್ನು ಹಾಕಿದ್ದೇನೆ. ಅದನ್ನು ಒಂದು ಅರ್ಧ ಗಂಟೆ ತನಕ ಫ್ರಿಜ್ಜಲ್ಲಿಟ್ಟು ನಂತರ ಕುಡಿದರೆ ಚೆನ್ನಾಗಿರುತ್ತದೆ. ಸರ್ವ್ ಮಾಡುವಾಗ ಗ್ಲಾಸಿಗೆ ಸ್ವಲ್ಪ ಅವಲಕ್ಕಿಯನ್ನು ಹಾಕಿ ಅದರ ಮೇಲೆ ರಸಾಯನವನ್ನು ಹಾಕಿ ಕೊಡಿ. ಚೆನ್ನಾಗಿ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೀವು ಮನೆಯಲ್ಲೂ ಇದನ್ನು ಮಾಡಲು ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.